ನಮಸ್ಕಾರ ಎಲ್ರಿಗೂ. ನಾವು ಇವತ್ತಿನ ನಮ್ಮ ವ್ಲಾಗ್ನ ನಮ್ಮ ರೂಮಿಂದ ಕಾಣೋ ಒಂದು ಅದ್ಭುತವಾದ ವ್ಯೂನಿಂದ ಶುರು ಮಾಡೋಣ. ನಾವಿವಾಗ ಉಳ್ಕೊಂಡಿರೋದು ಉತ್ತರ ಕಾಶಿಯಲ್ಲಿರೋ ಮನೇರಿ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಹೋಟೆಲ್ ಲೀಲಾ ಪ್ಯಾಲೇಸ್ ಅಂತ. ಈ ಒಂದು ಹೋಟೆಲ್ ತುಂಬಾ ಕ್ಲೀನಾಗಿದೆ, ವೆಲ್ ಮೇಂಟೈನ್ಡ್ ಅಂತ ಅನ್ಬೋದು. ಊಟನೂ ತುಂಬ ಚೆನ್ನಾಗಿದೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೂಮಿಂದ ವ್ಯೂ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ನೀವು ಏನಾರ ಉತ್ತರ ಕಾಶಿನಲ್ಲಿ ಉಳ್ಕೋಬೇಕು ಅಂದರೆ ಈ ಒಂದು ಹೋಟೆಲ್ನ ಕನ್ಸಿಡರ್ ಮಾಡ್ಬೋದು. ಆದರೆ ಈ ಹೋಟೆಲ್ನಲ್ಲಿ ಲಿಫ್ಟ್ ಫೆಸಿಲಿಟಿ ಇಲ್ಲ. ಗ್ರೌಂಡ್ ಫ್ಲೋರ್ನಲ್ಲೇ ನಿಮ್ಮ ರೂಮ್ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ. ಆದರೆ ಫಸ್ಟ್, ಸೆಕೆಂಡ್ ಅಥವಾ ಥರ್ಡ್ ಫ್ಲೋರ್ನಲ್ಲಿ ರೂಮ್ ಸಿಕ್ಕಿದ್ರೆ ಹತ್ತೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಲಗೇಜಸ್ನ ನಿಮ್ಮ ರೂಮ್ ತನಕ ತಲುಪಿಸೋ ಫೆಸಿಲಿಟಿ ಇದೆ. ಗಂಗೆಯನ್ನು ಧರೆಗೆ ಇಳಿಸಿದ್ದು ರಾಜ ಭಗೀರಥ. ಅದಕ್ಕೆ ಗಂಗೆಗೆ ಮತ್ತೊಂದು ಹೆಸರು ಭಗೀರಥಿ. ಇವತ್ತಿನ ನಮ್ಮ ಬೈಕ್ ರೈಡ್ ಛೋಟಾ ಚಾರ್ಧಾಮ್ನ ಎರಡನೆಯ ಧಾಮ ಗಂಗೋತ್ರಿಯ ಕಡೆಗೆ. ಇಲ್ಲಿಂದ ಗಂಗೋತ್ರಿಗೆ 80 ಕಿಲೋಮೀಟರ್ಸ್ ಇದೆ. ನಾವಿವತ್ತಿನ ರೈಡ್ ಸ್ವಲ್ಪ ನಿಧಾನವಾಗಿ ಶುರು ಮಾಡಿದ್ದೀವಿ. ಯಾಕಂದರೆ 3 ಡೇಸಿಂದ ಫುಲ್ಲು ಹೆಕ್ಟಿಕ್ಕಾಗೇ ಇತ್ತು ಮತ್ತು ಎಲ್ರಿಗೂ ಮ್ಯಾಕ್ಸ್ 3 to 4 hours ಅಷ್ಟೇ ನಿದ್ದೆ ಆಗ್ತಿತ್ತು. ಹೀಗಿರುವಾಗ ಬೈಕ್ ಓಡಿಸೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಹೋಟೆಲ್ನಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ 10 ಗಂಟೆಗೆ ನಾವು ಬೈಕ್ ರೈಡ್ನ ಶುರು ಮಾಡಿದ್ವಿ. ನೀವು ಟ್ರೆಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಉತ್ತರ ಕಾಶಿಯಿಂದ ಗಂಗೋತ್ರಿವರೆಗೂ ತುಂಬಾ ಟ್ರೆಕ್ಕಿಂಗ್ ಸ್ಪಾಟ್ಸ್ ಸಿಗತ್ತೆ. ದೋಡಿತಾಲ್ ಟ್ರೆಕ್, ದೈರಾ ಬುಗ್ಯಾಲ್, ಸಹಸ್ರತಾಲ್, ಗೌಮುಖ್, ತಪೋವನ್, ಆ್ಯಡನ್ಸ್ಕೋಲ್, ಹರ್ಕಿದುನ್, ಹೀಗೆ ಸುಮಾರು ಟ್ರೆಕ್ಕಿಂಗ್ ಆಪ್ಷನ್ಸ್ ನಿಮಗೆ ಸಿಗತ್ತೆ. ನಾವಿವಾಗ ಗಂಗೋತ್ರಿ ಬಗ್ಗೆ ತಿಳ್ಕೊಳ್ಳೋಣ. ರಾಜ ಭಗೀರಥ ಸೂರ್ಯವಂಶಸ್ಥರು, ಶ್ರೀರಾಮನ ಹಾಗೆ. ಭಗೀರಥನ ಪೂರ್ವಜರು ರಾಜ ಸಾಗರ. ಅವರಿಗೆ 60,000 ಜನ ಮಕ್ಕಳಿರ್ತಾರೆ. ಒಂದಿನ ಅವರು ಅಶ್ವಮೇಧ ಯಜ್ಞ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಕುದುರೆ ಕಾಣೆ ಆಗುತ್ತೆ. ಅದನ್ನು ಹುಡುಕ್ತಾ ಈ 60,000 ಜನ ಮಕ್ಕಳೇನಿರ್ತಾರೆ ಅವರು ಹೋಗ್ತಾರೆ. ಅವರಿಗೆ ಆ ಕುದುರೆ ಧ್ಯಾನದಲ್ಲಿ ಕುಳಿತ ಕಪಿಲ ಋಷಿ ಹತ್ರ ಸಿಗತ್ತೆ.
ಅವರು ಈ ಋಷಿನೇ ಆ ಕುದುರೆನ ಕದ್ದಿರೋದು ಅಂತ ಅವರ ಧ್ಯಾನನ ಭಂಗ ಮಾಡ್ತಾರೆ. ಅದಕ್ಕೆ ಕೋಪಗೊಂಡ ಋಷಿ ಅವರನ್ನು ಅಲ್ಲೇ ಸುಟ್ಟು ಭಸ್ಮ ಮಾಡ್ತಾರೆ. ಆವಾಗಿಂದ ಅವರಿಗೆ ಮುಕ್ತಿ ಸಿಕ್ಕಿರೋಲ್ಲ. ಅವರ ಮುಕ್ತಿಗೋಸ್ಕರ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ಕರ್ಕೊಂಡು ಬರೋದು. ಗಂಗೋತ್ರಿಯಲ್ಲಿ ದರ್ಶನ ಮುಗಿಸ್ಕೊಂಡು ಉತ್ತರ ಕಾಶಿ ಕಡೆಗೆ ನಾವು ಹೊರಟಿದ್ದೀವಿ. ನಾವು ಬರ್ತಾ ಜಾಸ್ತಿ ಎಲ್ಲೋ ಬ್ರೇಕ್ ತಗೊಂಡಿರಲಿಲ್ಲ. ಆದ್ದರಿಂದ ಇವಾಗ ಹೋಗ್ತಾ ಲಂಕಾ ಬ್ರಿಡ್ಜ್ ಮತ್ತು ಹರ್ಷಿಲ್ ವ್ಯೂ ಪಾಯಿಂಟ್ ಹತ್ರ ಬ್ರೇಕ್ ತಗೊಂಡಿದ್ವಿ. ನಾವು ಮತ್ತೆ ಹೋಟೆಲ್ ರೀಚ್ ಆಗೋ ತನಕ ರಾತ್ರಿ 8 ಗಂಟೆ ಆಗಿತ್ತು. ನಾವಿವತ್ತು ಹೋಟೆಲ್ ಲೀಲಾ ಪ್ಯಾಲೇಸಲ್ಲೇ ಉಳ್ಕೊಂಡ್ವಿ. ಅಲ್ಲೇ ಡಿನ್ನರ್ ಮಾಡಿದ್ವಿ, ಆನಂತರ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.